ಫ್ಯಾಷನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂಥ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇರಬೇಕು, ಯಾಕಂದರೆ ಅವ್ರು ಸಪೋರ್ಟ್ ಮಾಡಿದ್ದು. ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡ್ಬಿಡ್ಬೋದು, ಬಟ್ ಆ್ಯಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡಿ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ವರ್ಲ್ಡ್ ಹೇಳಿಟ್ಕೊಂಡು ಪ್ಯಾರಲ್ ಹೋಗ್ಬೇಕು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ. ಮೊಬೈಲ್ದು ಇರ್ಬೋದು ಯಾವತ್ತು, ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಗಾಡಿ ನಡ್ಕೊಬೇಕಾದ್ರೆ ಯಾರ್ಯಾರು ವಿಡಿಯೋ ಮಾಡ್ತಾರೆ ನೋಡ್ಬೋದು, ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆನೂ. ಸೊ ಆ ಥರ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದ್ರು. ಅದು ನಾವು ಉಪೇಂದ್ರ, ರಾಜೇಶ್ ಶೆಟ್ಟಿ 3 ಜನ ಸೇರಿದ್ರು. ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮನ ತ್ರಿವೇಣಿ ತಿರ್ಗ ನೋಡ್ತಾ ಇದ್ರು. ಅದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಒಳ್ಳೆ ಥಾಟು, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸರಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲ್ಮ್ ಇಟ್ ಸ್ಟಿಲ್ ಮೋರ್ ಗುಡ್ ಅಂತ ನನ್ನ ಭಾವನೆ. ಸ್ಯಾಂಡಲ್ವುಡ್ನಲ್ಲಿ 45 ಆಗಿರಲಿ, ಮಾರ್ಕ್ ಆಗಿರಲಿ, ಡೆವಿಲ್ ಆಗಿರಲಿ ಎಲ್ಲ ಫಿಲ್ಮ್ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಏನು ಹೇಳ್ತೀರಾ? ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಎಲ್ಲ ಕನ್ನಡ ಸಿನಿಮಾಗಳೇ, ಎಲ್ಲರೂ ಕಷ್ಟಪಟ್ಟೆ ಸಿನಿಮಾ ಮಾಡೋದು ಯಾವುದು ಅಷ್ಟು ಈಸಿ ಆಗಲ್ಲ. ನಾವೆಲ್ಲ ನೋಡೋದು 2.5 ಅವರ್ ಸಿನಿಮಾ, ಅವೆಲ್ಲ 1.5 ವರ್ಷ 2 ವರ್ಷ, ನಾವು 3.5 ವರ್ಷ ಕೆಲಸ ಮಾಡಿರೋದು. ಸೊ ಇಲ್ಲಿ ಕೂತ್ಕೊಂಡು ಆ ಸಿನಿಮಾ ಹಿಂಗೆ ಈ ಸಿನಿಮಾ ಹಂಗೆ ಅಂತ ಮಾತಾಡೋದು ಭಾಳ ತಪ್ಪಾಗುತ್ತೆ. ಎಲ್ಲರೂ ಶ್ರಮಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು. ಆ ಸಿನಿಮಾಗಳನ್ನ ಅವ್ರವ್ರ ಅಭಿಮಾನಿಗಳು, ಸಿನಿಮಾ ಆಡಿಯನ್ಸು ನೋಡ್ತಾರೆ, ಅವರೆಲ್ಲ ಆಶೀರ್ವಾದ ಮಾಡ್ತಾರೆ. ಯಾರೋ ಅಲ್ಪ ಸ್ವಲ್ಪ ಜನ ಅದರಲ್ಲಿ ವಿಷ ಹಿಂಡಕ್ಕೆ ಟ್ರೈ ಮಾಡ್ತಾರೆ. ನಮ್ಮಲ್ಲಿ ಆ ಥರ ಯಾವುದೂ ಇಲ್ಲ. ಎಲ್ಲ ಸಿನಿಮಾಗೂ ನಾವೆಲ್ಲ ಒಂದೇ ಕುಟುಂಬ. ಭಾಳ ಖುಷಿ ಆಯ್ತು.